ಸಿಎಂಗೆ ಕಾಡ್ತಾ ಇದೆ ಮಂಡ್ಯ ಫಲಿತಾಂಶದ ಟೆನ್ಷನ್. ಮಹಿಳಾ ಮತದಾನ ಹೆಚ್ಚಿದ್ದಕ್ಕೆ ಸಿಎಂಗೆ ತಲೆಬಿಸಿ ಶುರುವಾಗಿದೆ. ಮಹಿಳಾ ಮತದಾರರು ಸುಮಾಗೆ ಮತ ಹಾಕಿದ್ದಾರಾ ಅನ್ನುವ ಟೆನ್ಷನ್ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು. ಯಾಕೆಂದ್ರೆ ಒಂದ್ ಕಡೆ ಪುರುಷರ ಮತಗಳು ಡಿವೈಡ್ ಆಗಿದ್ರೆ ಮಹಿಳಾ ಮತದಾರರು ಸಾಕಷ್ಟು ಸಂಖ್ಯೆಯಲ್ಲಿ ಸುಮಲತಾ ಅಂಬರೀಶ್ ಅವರ ಕೈ ಹಿಡಿದಿದ್ರೆ ಇದು ದೊಡ್ಡ ಮಟ್ಟದ ಹಿನ್ನಡೆಯಾಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಸೊ ಹೀಗಾಗಿನೇ ಈ ಮಾಹಿತಿ ಹಿನ್ನೆಲೆಯಲ್ಲಿ ವರದಿಯನ್ನ ಕೇಳಿದ್ದಾರೆ ಸಿಎಂ. ಮಹಿಳಾ ಮತದಾರರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಹೇಳಿದ್ದಾರೆ ಸಿಎಂ ಕುಮಾರಸ್ವಾಮಿ. ಗುಪ್ತಚರ ಇಲಾಖೆಗೆ ವರದಿಯನ್ನ ಕೇಳಿದ್ದಾರಂತೆ ಸಿಎಂ ಕುಮಾರಸ್ವಾಮಿ ಅವರು. ಮಂಡ್ಯ ಎಲೆಕ್ಷನ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಭಿಮಾನ ವರ್ಸಸ್ ಅಭಿವೃದ್ಧಿ ಅಂತ ಇದ್ದಾರೆ. ಮತದಾರರು ಅಲ್ಲಿ ಯಾವ ರೀತಿಯಾಗಿ ವೋಟಿಂಗ್ ನಡೆದಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅಲ್ಲಿ ಮಾಹಿತಿಯನ್ನ ಕಲೆ ಹಾಕಲಾಗಿರುವಂತದ್ದು. ಪುರುಷರ ಮತಗಳು ನಿಖಿಲ್ ಹಾಗೂ ಸುಮಾ ನಡುವೆ ಹಂಚಿಕೆ ಆಗಿರುವಂತ ಎಲ್ಲಾ ಸಾಧ್ಯತೆಗಳು ಅಲ್ಲ, ಅಲ್ಲಿ ಹಂಚಿಕೆ ಆಗಿರುತ್ತೆ. ಯುವಕ ಯುವತಿಯರು ಸುಮಾ ಕೈ ಹಿಡಿದಿರುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಮಹಿಳೆಯರ ಮತಗಳ ಮೇಲೆ ಗೆಲುವು ನಿರ್ಧಾರವಾಗುತ್ತೆ. ಮಹಿಳೆಯ ನಿರ್ಧಾರದ ಏನಿರ್ಬೋದು ಅವರ ನಿರ್ಧಾರ ಅಂತ ಟೆನ್ಷನ್ ಆಗಿರುವಂತದ್ದು ವರದಿ ನೀಡಲು ಸೂಚಿಸಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು ಅಂತ ಹೇಳಲಾಗ್ತಾ ಇದೆ. ಸೊ ನೋಡ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ಮಂಡ್ಯ ಟೆನ್ಷನ್ ಯಾವ ರೀತಿಯಾಗಿ ಕುಮಾರಸ್ವಾಮಿ ಅವರಿಗೆ ಕಾಡ್ತಾ ಇದೆ ಅನ್ನೋದು ಎಲೆಕ್ಷನ್ ಮುಂಚಿನಿಂದಲೂ ಕೂಡ ನೋಡ್ತಾ ಇದೀವಿ. ಪ್ರಚಾರದ ಸಂದರ್ಭದಲ್ಲೂ ಕೂಡ ನೋಡಿದ್ವಿ, ಹಾಗೆ ಎಲೆಕ್ಷನ್ ಮತದಾನ ಆದ್ಮೇಲೂ ಕೂಡ ನೋಡ್ತಾನೆ ಇದೀವಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರಿಗೆ ಈಗಲೂ ಕೂಡ ಟೆನ್ಷನ್ ಮನೆ ಮಾಡಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಇಲ್ಲಿ ಪ್ರಮುಖವಾಗಿ ಮಂಡ್ಯ ಎಲೆಕ್ಷನ್ ನ ವಿಚಾರ ಗುಪ್ತಚರ ಇಲಾಖೆ ಏನೇ ಮಾಹಿತಿ ಕೊಟ್ರೆ ಪದೇ ಪದೇ ಅಲ್ಲಿ ಮತ್ತೊಮ್ಮೆ ಮಹಿಳಾ ಮತದಾರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಸೂಚನೆಯನ್ನ ನೀಡಿದ್ದಾರಂತೆ. ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಇದ್ರ ಬಗ್ಗೆ? ಖಂಡಿತವಾಗಿ ಪೃಥ್ವಿರಾಜ್, ಏನು ಮಂಡ್ಯ ಚುನಾವಣೆಯಲ್ಲಿ ಏನು ಸಿಎಂ ಪುತ್ರ ನಿಖಿಲ್ ಸ್ಪರ್ಧೆಯಿಂದಾಗಿ ಸಾಕಷ್ಟು ಈ ಬಾರಿ ಒಂದು ಚುನಾವಣಾ ಕಾವು ಜೋರಾಗಿತ್ತು. ಅದರಲ್ಲೂ ಕೂಡ ನಿಖಿಲ್ ರವರ ಒಂದು ಗೆಲುವಿನ ಬಗ್ಗೆ ಸಿಎಂ ರವರಿಗೆ ಈ ಬಾರಿ ಸಾಕಷ್ಟು ಆತಂಕ ತಂದೊಡ್ಡಿರುವಂತದ್ದು. ಯಾಕಂದ್ರೆ ಈ ಬಾರಿ ಅತಿ ಹೆಚ್ಚು ಮಹಿಳೆಯರು ಕೂಡ ಒಂದು ಚುನಾವಣೆಯಲ್ಲಿ ಮತದಾನ ಮಾಡಿದ್ದಾರೆ. ಹೀಗಾಗಿನೇ ಕೂಡ ಎಲ್ಲೋ ಒಂದು ಕಡೆ ಗುಪ್ತಚರ ಇಲಾಖೆ ಸಿಎಂ ರವರಿಗೆ ಒಂದು ವರದಿಯನ್ನ ಕೊಟ್ಟಿತ್ತು. ಈ ಬಾರಿ ಮಹಿಳೆಯರು ಹೆಚ್ಚಾಗಿ ಮತದಾನ ಮಾಡಿದ್ದಾರೆ, ಆದ್ರೂ ಕೂಡ ಸುಮಲತಾ ಪರವಾಗಿ ಏನೋ ಮಾಹಿತಿಯನ್ನ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಈ ಒಂದು ವಿಷಯ ನಿಜಕ್ಕೂ ಕೂಡ ಈಗ ಸಿಎಂಗೆ ಒಂದು ಆತಂಕವನ್ನು ತಂದೊಡ್ಡಿದೆ. ಹೀಗಾಗಿ ಸಿಎಂ ಅವರು ಕೂಡ ಈಗಾಗಲೇ ಕೂಡ 3 ವರದಿಯನ್ನ ಮಾಡಿಸಿದ್ರು ಕೂಡ ಮತ್ತೊಮ್ಮೆ ಒಂದು ವರದಿಯನ್ನ ಮಾಡಿಸಲಿಕ್ಕೆ ಮುಂದಾಗಿದ್ದಾರೆ. ಯಾಕೆಂದ್ರೆ ಮಹಿಳೆಯರು ಯಾರ ಪರ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಗುಪ್ತಚರ ಇಲಾಖೆ ಒಂದು ಮಾಹಿತಿಯನ್ನ ಕೊಟ್ಟು ಅದನ್ನ ವರದಿಯನ್ನ ಕೇಳಿದ್ದಾರೆ. ಹೀಗಾಗಿನೇ ಕೂಡ ಏನು ಸಿಎಂಗೆ ಇದು ಒಂದು ಕೂಡ ಒಂದು ಆತಂಕವನ್ನು ತಂದೊಡ್ಡಿರೋದು. ಯಾಕೆಂದ್ರೆ ಮಂಡ್ಯ ಬಹುತೇಕ ಮಹಿಳಾ ಮತದಾರರು ಸಿಎಂ ನ ವಿರುದ್ಧವಾಗಿ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಯಾಕೆಂದ್ರೆ ಬಹುತೇಕ ಜೆಡಿಎಸ್ ನಾಯಕರು ಈ ಬಾರಿ ಏನು ಪಕ್ಷೇತರ ಅಭ್ಯರ್ಥಿ ಆಗಿದೆ ಅಂತ ಸುಮಲತಾ ವಿರುದ್ಧವಾಗಿ ಮಾತಾಡಿದ್ರು. ಅದನ್ನು ಕೂಡ ಒಂದು ರೀತಿಯ ಕುಹುಕ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಎಲ್ಲಾ ಹೇಳಿಕೆಯಿಂದ ಮಹಿಳೆಯರು ಕೂಡ ಜಿಲ್ಲೆಯಲ್ಲಿ ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾದ ಸುಮಲತಾವನ್ನ ಕೈ ಹಿಡಿದಿದ್ದಾರೆ ಅನ್ನೋ ಮಾಹಿತಿಯಲ್ಲಿ ಈಗ ನಿಜಕ್ಕೂ ಕೂಡ ಈಗ ಒಂದು ಆತಂಕವನ್ನು ಸೃಷ್ಟಿಸಿದೆ. ಈ ಹಿನ್ನೆಲೆಯಲ್ಲಿ ಈಗ ವರದಿಯನ್ನ ಕೇಳಿದ್ದಾರೆ. ಜೊತೆಗೆ ಈಗಾಗಲೇ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಒಂದು ವರದಿಯನ್ನ ಬರುತ್ತೆ. ಏನು ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾದ ಸುಮಲತಾ ಅವರ ಸ್ವಾಭಿಮಾನ ಹಾಗೂ ಸಿಎಂ ರಾಗಿರುವಂತ ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಪರ ಅನ್ನೋ ಮಾತುಗಳಲ್ಲಿ ಚರ್ಚೆ ನಡೆದಿತ್ತು. ಈ ಎಲ್ಲಾ ಹಿನ್ನೆಲೆಯಲ್ಲಿ ನೋಡಿದ್ರು ಕೂಡ ಮಂಡ್ಯ ಜಿಲ್ಲೆಯ ಮಹಿಳಾ ಮತದಾರರು ಯಾರ ಪರವಾಗಿದ್ದಾರೆ ತಿಳ್ಕೊಳ್ಳಿಕ್ಕೆ ಈಗಾಗಲೇ ಕೂಡ ಇನ್ನೊಂದು ವರದಿಯನ್ನ ಕೇಳಿರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೈತ್ರಿ ಸರ್ಕಾರಕ್ಕೆ ಕಂಟಕ ಬಂದ್ರೆ ಸಾಕು, ಗೌಡರ ಕುಟುಂಬ ದೇವರ ಮೊರೆ ಹೋಗುತ್ತೆ. ಅದು ನಿಮ್ಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಹೋಮ ಹವನ ಪೂಜೆಯಲ್ಲಿ ನಿರತವಾಗುತ್ತೆ. ಇವತ್ತು ಸಹ ಸಿಎಂ ಹಾಗೂ ದೇವೇಗೌಡರು ಶಕ್ತಿ ದೇವತೆಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಕಮ್ಮರಡಿ ಬಳಿಯ ಕುಡ್ನಳ್ಳಿ ಗ್ರಾಮದ ಉಮಾಮಹೇಶ್ವರಿ ದೇವಾಲಯದಲ್ಲಿ ವಿಶೇಷ ಯಾಗವನ್ನ ಹೋಮವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ದೇವಸ್ಥಾನಕ್ಕೆ ಬಂದಿರುವಂತಹ ಸಿಎಂ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಪೂರ್ಣಾಹುತಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಕುಟುಂಬದ ಆರೋಗ್ಯ ರಾಜಕೀಯ ಶ್ರೇಯಸ್ಸಿಗಾಗಿ ಈ ವಿಶೇಷವಾದಂತಹ ಪೂಜೆಯನ್ನ ಕೈಗೊಳ್ಳಲಾಗಿದೆ. ಇನ್ನು ಈ ಪೂಜೆಯಿಂದ ಮಾಧ್ಯಮಗಳನ್ನ ದೂರ ಇಡಲಾಗಿದೆ. ಯಾಗ ನಡೆಯುವ ಸ್ಥಳದಲ್ಲೂ ಕೂಡ ಮೊಬೈಲ್ ಬಳಕೆಯನ್ನ ನಿಷೇಧಿಸಲಾಗಿದೆ. ಯಾವುದೇ ರೀತಿಯಾದಂತ ಫೋಟೋ ಕೂಡ ಹೋಗಂಗಿಲ್ಲ, ಯಾವುದು ಕೂಡ ಫೋಟೋಗಳು ಕೂಡ ಲೀಕ್ ಆಗಂಗಿಲ್ಲ. ಆ ರೀತಿಯಾಗಿ ಎಲ್ಲಾ ರೀತಿಯಾದಂತ ಭದ್ರತೆಯನ್ನ ಕೂಡ ಮಾಡಿ ಯಾಗ ಹೋಮವನ್ನ ನಡೆಸಲಾಗ್ತಾ ಇದೆ. ಸಿಎಂ ಕುಮಾರಸ್ವಾಮಿ ಅವರು ಹಾಗೆ ದೇವೇಗೌಡರು ಇಬ್ಬರು ಕೂಡ ಪೂರ್ಣಾಹುತಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ.
ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗರಾಜ್, ಈಗ ಆಲ್ರೆಡಿ ನೋಡ್ತಾ ಇದ್ವಿ, ಪ್ರತಿಯೊಂದು ಸಂದರ್ಭದಲ್ಲೂ ಸಮಸ್ಯೆ ಎದುರಾದಂತಹ ಸಂದರ್ಭದಲ್ಲಿ ದೇವರ ಮೊರೆ ಹೋಗ್ತಾರೆ ಕುಮಾರಸ್ವಾಮಿ ಅವರು. ಈ ಬಾರಿ ಪೂಜೆಯನ್ನ ನಡೆಸ್ತಾ ಇರುವಂತದ್ದು, ಯಾಗ ಹೋಮವನ್ನ ಮಾಡ್ತಾ ಇದ್ದಾರೆ. ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ಇದ್ರ ಬಗ್ಗೆ? ಏನು ಕೊಪ್ಪ ತಾಲೂಕಿನ ಕುಡ್ನಳ್ಳಿ ಗ್ರಾಮದ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಯಾಗವನ್ನ ಹಮ್ಮಿಕೊಳ್ಳಲಾಗಿದೆ. ಗಣೇಶ್ ಸೋಮಯಾಜಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಯಾಗವನ್ನ ನಡೆಸಲಾಗ್ತಿದೆ. ಇದು ಸ್ಥಳೀಯವಾಗಿ ಇಲ್ಲಿ ಮುಖಂಡರನ್ನ ಕಳೆದಂತ ಸಂದರ್ಭದಲ್ಲಿ ಏನು ಶೃಂಗೇರಿ ಶಾಸಕರಾಗಿರುವಂತಹ ರಾಜೇಗೌಡರು ಹೇಳಿದಂತ ಮಾಹಿತಿ ಪ್ರಕಾರ ಏನು ದೇವೇಗೌಡರಿಗಾಗಿ ಏನು ಆರೋಗ್ಯ ವೃದ್ಧಿಗಾಗಿ ಮತ್ತು ರಾಜಕೀಯ ವೃದ್ಧಿಗಾಗಿ ಏನು ಈ ಒಂದು ಯಾಗವನ್ನ ಮಾಡಲಾಗ್ತಿದೆ ಎಂಬ ಒಂದು ಮಾಹಿತಿ ಸಹ ಲಭ್ಯವಾಗಿರುವಂತದ್ದು. ಏನು ಅವರ ಕುಟುಂಬಕ್ಕೆ ಆರೋಗ್ಯ ವೃದ್ಧಿ ಆಗಲಿ, ಅವರು ದೇವೇಗೌಡರಿಗೆ ಇನ್ನಷ್ಟು ಹೆಚ್ಚು ಕಾಲ ಅವರ ಆರೋಗ್ಯದಲ್ಲಿ ಉತ್ತಮವಾಗಿ ಇರಲಿ ಎಂಬ ಒಂದು ಹಿನ್ನೆಲೆಯಲ್ಲಿ ಒಂದು ಯಾಗವನ್ನ ಮಾಡಲಾಗ್ತಿದೆ ಎಂಬ ಒಂದು ಮಾಹಿತಿಯನ್ನು ರಾಜೇಗೌಡರು ಹೇಳಿದ್ರು. ತದನಂತರ ಏನು ಈಗ ಗಣಪತಿ ಹೋಮ ಮತ್ತು ರುದ್ರ ಹೋಮವನ್ನು ನಡೆಸ್ತಿರುವಂತದ್ದು, ಏನು ತುಂಗಾ ನದಿಯ ತೀರದಲ್ಲಿ ಈ ಒಂದು ಯಾಗವನ್ನ ಮಾಡ್ತಿರೋದು. ಜೊತೆಗೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಈ ಯಾಗ ವಿಶೇಷತೆಯಿಂದ ಕೂಡಿರುತ್ತದೆ. ಈ ಹಿನ್ನೆಲೆಯಲ್ಲಿ ಒಂದು ವಿಶೇಷವಾದ ಪೂಜೆಯನ್ನ ಸಹ ಏನು ದೇವೇಗೌಡರು, ಕುಮಾರಸ್ವಾಮಿ ಅವರು ಮತ್ತು ರೇವಣ್ಣ ಅವರು ಸಲ್ಲಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರ ಕುಟುಂಬದ ಶ್ರೇಯೋಭಿವೃದ್ಧಿ, ಆರೋಗ್ಯ ವೃದ್ಧಿ ಮತ್ತು ರಾಜಕೀಯ ವೃದ್ಧಿಗಾಗಿ ಈ ಒಂದು ಯಾಗ ಮಾಡಲಾಗ್ತಿದೆ ಅಂತಾನೆ ಹೇಳಲಾಗ್ತಿದೆ. ಅಲ್ಲ, ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಅಂದ್ರೆ ಕುಮಾರಸ್ವಾಮಿ ಅವರ ಪತ್ನಿ, ರೇವಣ್ಣ ಅವರ ಪತ್ನಿ, ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ, ಇವ್ರು ಯಾರಾದ್ರೂ ಭಾಗಿಯಾಗಿದ್ದಾರಾ? ಇಲ್ಲ, ರೇವಣ್ಣ ಮತ್ತೆ ದೇವೇಗೌಡರು, ಕುಮಾರಸ್ವಾಮಿ ಮತ್ತೆ ಚೆನ್ನಮ್ಮ ಅವರು, ಏನು ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಇದ್ದಾರೆ, ಅವ್ರು ಮಾತ್ರ ಭಾಗಿಯಾಗಿರುವಂತದ್ದು. ಇನ್ನ ಉಳಿದಂತೆ ಬೇರೆ ಯಾರು ಸಹ ಆಗಮಿಸಿಲ್ಲ. ಇವರು 4 ಜನ ಮಾತ್ರ ಈ ಒಂದು ಯಾಗದಲ್ಲಿ ಪಾಲ್ಗೊಂಡಿದ್ದಾರೆ. ಜೊತೆಗೆ ಏನು ಸಾರ್ವಜನಿಕರಾಗಿರ್ಬೋದು ಮತ್ತು ಮಾಧ್ಯಮದವರಿಗೆ ಯಾರಿಗೂ ಸಹ ಯಾಗ ನಡೆಯುವಂತ ಸ್ಥಳಕ್ಕೆ ಏನು ಅವಕಾಶವನ್ನು ನೀಡಲಾಗಿಲ್ಲ. ಜೊತೆಗೆ ಮೊಬೈಲ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.